ಅಯ್ಯ ಮರೆತು ಒಂದೇ ತಾಟ್ ತಂದೀನ್ರಿ. ಎಂತದಿರತ್ತಲ್ಲಿ ರೀ ನಂದು. ವಾಸಂತಿ ಹೊಲ್ದಾಗ 3 ಮಂದಿ ಇದೀವಿ. ನೀವು ಒಂದು ತಾಟ್ ತಂದ್ರೆ ಅದ್ರ ಊಟ ಹೆಂಗೆ ಮಾಡ್ಬೇಕು ರೀ? ಮರೆತು ಬಂದೀನ್ರಿ ನಾ. ಲಕ್ಷ್ಮಣ ಈಗ ನೀವು ಊಟ ಮಾಡೋಬ್ಬ, ನಾವಿಬ್ರಿಗೆ ಆದ್ರೆ ಹಿಕ್ಕಟ್ಟು ಮಾಡ್ತೇವತ್ತು. ವಸಂತಿ ಮತ್ತು ನಿನ್ನ ಊಟ? ನೀವು ಊಟ ಮಾಡ್ಲಾರ್ದನ್ನ ಎಂದರೆ ಊಟ ಮಾಡ್ತೀನೇನ್ರಿ? ಅಲ್ಲ, ಬಿಜಾಪುರದಿಂದ ಹುಡುಗ ಬಂದೈತೆ ಹಾಸ್ಟೆಲ್ದಿಂದ, ಊಟ ಮಾಡಿಲ್ಲ, ನಾಷ್ಟಾ ಸಿಕ್ಕ ಮಾಡ್ಲತ್ತಾವ. ಹೊಟ್ಟೆ ಹಸ್ತತ್ತ ಒಂದು ಸಾವನಿ ಹಲಬಾಕತ್ತಾನ. ಮತ್ತು ಒಂದು ತಾಟ್ ತಂದ್ರೆ ಊಟ ಹೆಂಗೆ ಮಾಡ್ಬೇಕು ಹೇಳ ಲಕ್ಷ್ಮಣ? ನನ್ನ ಬುದ್ಧಿನ ಏನು ಹೇಳ್ರಿ, ಮರೆತು ಬಂದೀನ್ರಿ ನಾ. ತಮ್ಮ ಈಗ ನೀವು ಊಟ ಮಾಡಿ, ನಾವಿಬ್ರು ಆದ್ರೆ ಹಿಕ್ಕಟ್ಟು ಊಟ ಮಾಡ್ತೀವಿ. ನೀನು ದೊಡ್ಡ ಮನುಷ್ಯ, ಹಿರಿ ಮನುಷ್ಯ ಅದಿ, ತಡ್ಕೋತಿ. ಆ ಸಣ್ಣ ಕ್ವಶನ್ ತಡ್ಕೋತದ. ಬಾಲೆ ಬಿಟ್ಟು ಹಿಡಿತಲ್ಲ ವಸಂತಿ. ನೀರು ಕುಡೀರಿ. ಒಬ್ಬನಾಗ ಊಟ ಮಾಡೋದು ನೀನು, ಆಮ್ಯಾಗ ಮಾಡ್ತೈತಿ. ಏಪಿ ಸಗರ ಬಾರು ಈಗ ಊಟ ಮಾಡ್ಬೇಕು. ಸಕಾಲಿ ಕೂಡ ರಗಡ್ ಸಲ ಮಾಡೀನಿ, ಅಪ್ಪ ಕೂಡ ಮಾಡ್ತಾಳೆ. ನೀನು ಏನೋ ತಪ್ಪು ತಿಳ್ಕೊಳಕ, ನೀನು ಚಿಗವ ಊಟ ಮಾಡ್ರಿ, ನಾನು ನಾ ಅಪ್ಪ ಮಾಡ್ತೇವಲ್ಲ. ಆಯ್ತು ಈ ಕಡೆ ಮಾಡ್ತಾವತ್ತ. ನಾ ಒಬ್ಬನಾಗ ಊಟ ಮಾಡೋದು, ನೀ ಮಾಡ್ಬಾ ನನ್ನ ಜೋಡಿ. ರೀ ಬರೇ ಇದೇ ಮಾಡ್ತೀರಿ, ನೀ ಮಾಡ್ರಿ ಊಟ ಮಾಡಿ ಹೇಳ್ರಿ. ನೀ ಮಾಡು, ನಾವಿಬ್ರು ಬರ್ತೀವಿ ಹಿಕ್ಕಟ್ಟು. ಒಂದು ತಾಟ ಐತಿ, ಸಣ್ಣ ಹುಡುಗನ ಬಿಟ್ಟು ಇರ್ಲಿಲ್ಲ ಏನು ಆಗುದಿಲ್ಲ. ಊಟ ಮಾಡೋದು ಏನಕತ್ತಿ, ಒಂದು ತಾಸನಾಗ ಏನಕತ್ತಿ. ಊಟ ಮಾಡಿ ಬರ್ತೇವೆ. ವಸಂತಿ ಹೇಳ್ರಿ. ಊಟ ನನ್ನಂತರು ಮನಗಂಡಾತು. ಅನ್ನಾಕೆ ಮತ್ತು ಸಾಗರಕ್ಕೆ ನಾ ಮಾಡಿಸ್ತೇನೆ ಹೇಳ್ರಿ. ಯಾಕೆ ವಿಚಾರ ಮಾಡ್ತೀರಿ ನೀವು? ಅಲ್ಲ, ಊಟ ಮಾಡ್ತಾರೆ. ಆ ಮುಂಜಾನೆಯಿಂದ ಅದು ಹಾಸ್ಟೆಲಿಂದ ಹಂಗೆ ಬಂದೈತೆ, ಊಟ ಇಲ್ಲ ಏನಿಲ್ಲ. ಆಯ್ತಾರಿ. ಊಟ ಕೊಡ್ರಿ, ಮೊದಲು ಊಟ ಕೊಡವ್ರಿ. ಊಟ ಕೊಟ್ಟು ನೀ ಬೇರೆ ತೆಗೆದ ಮಾಡಿ, ಮತ್ತು ಊಟ ಕೊಟ್ಟೆ ನಿಂತು ಕೆಲಸ ನೋಡ್ಕೋ. ಆಯ್ತು. ಹೊಲ್ದಾಗ ಕೆಲಸ ತಗೊಂಡು ಹೋಗ್ತೀನಿ. ಅವ್ರು ಊಟ ಕೊಟ್ಟು ನೀ ಯಾಕೆ ತೆಳಗವಾ ಹೋಗ್ಬಾರ್ರಿ ನೀವು. ಊಟಕ್ಕೆ ಕೊಡ್ಬೇಕಾ? ಊಟಕ್ಕೆ ಆಯ್ತಾ, ಶಿಸ್ತಾಗೆ ಊಟಕ್ಕೆ ಕೊಡ್ತೀನಿ. ಬರ್ಲಿ ಅವ್ರು. ಅಪ್ಪ ಕಾಕ ಇದ್ರ ಕೆಳಗೆ ಹೋಗ್ಯಾನ, ಚಿಗವ್ ಇದ್ರ ಮ್ಯಾಗ ಹೋಗ್ಯಾಳ. ಇನ್ನು ಊಟದ ಬಸ್ತಾನ ಹೆಂಗಪ್ಪ ಏನ? ನೋಡೋಣ ಬಾ, ಬುತ್ತಿಡ ಬೇಯ್ತಲ್ಲ ನೋಡೋಣ. ಇಟ್ಟು ಹೋಗಿರ್ತಾಳೆ ನಿಮ್ಮ ಚಿಗವ, ಊಟ ಮಾಡೋಣತ್ತ. ಗವ್ವ ಊಟಕ್ಕೆ ಕೊಡ್ಬಾರ ಯವ್ವ, ಹೊಟ್ಟೆ ಹಸ್ತದ ಫುಲ್. ಬರ್ತಾಳೆ ನಿಂದ್ರೆ, ಏನೋ ಮೆಣಸಿನ್ಕಾಯಿ ಏನೋ ಹರಿಯಾಕತ್ತಾಳ. ಬರ್ತಾಳೆ ನಿಂದ್ರೆ. ಬಾರವ್ವ ವಸಂತಿ, ಬಾ, ಹುಡುಗ ಹೊಟ್ಟೆ ಹಸ್ತತ್ತ, ಬಾ. ಯವ್ವಾ ಬುತ್ತಿ ಎಲ್ಲ ಡಬ್ಬ ಹಾಕಿರ್ಲ ನಾಯಿ. ತಾವೆಲ್ಲ ಇಲ್ಲಿ ಬಿದ್ದೈತಿ, ಸೀರೆ ಅಲ್ಲಿ ಬಿದ್ದೈತಿ. ಇಬ್ರು ತಂದಿ ಮಗ ಇಲ್ಲೇ ಇದ್ರಿ, ನೋಡ್ಲಿಕ್ಕೆ ಬರಂಗಿಲ್ಲ ನಿಮ್ಗ? ಅಲ್ಲ ವಸಂತಿ, ಇಷ್ಟೊತ್ತನ ಲಕ್ಷ್ಮಣಗೆ ಊಟಕ್ಕೆ ಕೊಟ್ಟಿ ನೀನ, ಮತ್ತು ನೀ ಇದ್ರ ಊಟ ಕೊಟ್ಟು ಸರಿಯಾಗಿ ಬುತ್ತಿರ ಮುಚ್ಚಿ ಹೋಗ್ಬೇಕಿಲ್ಲ. ಬುತ್ತಿ ನೋಡ್ಕೊತ್ ಕುಂಡ್ರಾಕ ತಂದಿ ಮಗನ್ಗತ್ಲೆ ನನ್ಗ ಒಂದೇ ದಗದಿಲ್ಲ, 108 ದಗದಿರ್ತಾವ. ಮೆಣಸಿನ್ಕಾಯಿ ಹರಕ್ ಹೋಗಿದ್ನಿ, ನಿಮ್ ತಮ್ಮಗ ಚಟ್ನಿ ಬೇಕಂತ. ಹಂಗಲ್ವ, ಹೋಗುವತ್ತಾಗ ಬುತ್ತಿ ಬುಚ್ಚಿರ ಹೋಗಿದ್ರೆ ಕೆಲಸ ಆಕಿತ್ತು. ಮತ್ತು ಹಂಗ ಬಿಟ್ಟು ಹೋದಂದ್ರೆ ಮತ್ತು ನಾಯಿ ಆದರೂ ತಿನ್ನುವ, ಹಂದಿ ಆದರೂ ತಿನ್ನುವ. ಏನು ಮಾಡೋದೇನು, ಹುಡುಗ ಹೊಟ್ಟೆ ಹಸ್ತತ್ತ ಬಂದೈತಿ. ಈ ನಾಯಿಗಳ ಕಲರ್ ಜೀವನನೇ ಸಾಕಾಗೈತಿ. ಒಟ್ಟ ಹೊಟ್ಟಿನ ತುಂಬಿದಂಗಾತು. ಹೋಗುಂಬಾಣ, ಹೋಗೋಣತ್ತ ಸಾಗರ. ಈಗ ಈ ವಿಷಯ ಕಾಕನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡ. ಏನ್ರ ಕೇಳಿದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ. ಅವ್ನ ಮುಂದೆ ಏನು ಹೇಳಕ್ಕೆ ಹೋಗ್ಬೇಡಪ್ಪ, ಮತ್ತು ಅವ ನಮ್ಮ ಸಂಬಂಧ ಚಿಂತೆ ಮಾಡ್ತಾನ. ಏನು ಸಾಗರ, ಊಟ ಅದು ಮಾಡಿದ್ರೆ ಇಲ್ಲ? ಅಕ್ಕ ಐತ್ಲಾ? ಊಟ ಆತಿಲ್ಲ? ಊಟ ಮಾಡಿ ಬಂದೇವಪ್ಪ. ಈಗ ವಾಸಂತಿ ಊಟ ಕೊಟ್ಟಳ, ಇಬ್ರು ಕೂಡ ಊಟ ಮಾಡಿ ಬಂದ.
ಊಟ ಮಾಡಿದ್ರಿ? ಹಾಂ ಮಾಡ್ಯಾವ ಈಗ ಎಲ್ಲಿ ಹೊಂಟ್ರಿ ಗಾಡಿ? ಸುಮಾರು ಹೊಲ ತೋರ್ಸ್ಕೊಂಡು ಬರ್ತೀನಿ ಭಾಳ ದಿನಕ್ಕೆ ಬಂದಾನ. ಊಟ ಮಾಡ್ಯಾರು ಇಲ್ಲೋ ನನಗಂತೂ ಎಂದೂ ಗೊತ್ತಾಗವಲ್ಲಪ್ಪ. ಮಾರಿ ಊಟ ಮಾಡ್ಯಾರ ಯಾಕೆ ಏನೋ ಗಪ್ಪ ನಮ್ಮ ವಾಸಂದಿನ ಕೇಳ್ತೀನಿ. ಏನು ಕುಡಿಯಂಗೆ ಕಾಣಂಗೆ ನೀರ. ವಾಸಂದಿ ಏನು ಮಾಡತ್ತಿದ್ದ ಭಾಳ ಬಿರ್ಸ್ ಮಾಡತ್ತಿಲ್ಲ? ಏನಿಲ್ರಿ, ನಿಮಗೆ ಚಟ್ನಿ ಬೇಕಾಗಿತ್ತಲ್ಲ, ಹೋಗಿ ಮೆಣಸಿನ್ಕಾಯಿ ಹರ್ಕೊಂಡ್ ಬಂದೆ. ಭಾಳ ಜೀವನ ಹಸಿಮೆಣ್ಸಿನ ಮ್ಯಾಗ ಅದಕ್ಕೆ ಹರ್ಕೊಂಡ್ ಬಂದೀನಿ. ವಾಸಂತಿ ಇವತ್ತಂತೂ ಭಾಳ ತ್ರಾಸ ತಗೊಂಡು ಹೊಲಕ್ಕೆ ಬಂದು. ಹಂಗೇನಿಲ್ರಿ. ಅಲ್ಲ ಮೆಣಸಿನ್ಕಾಯಿ ತಂದು ಒಂದು ವಾರಕ್ಕೆ ನನಗೆ ಚಟ್ನಿ ಕೊಟ್ಟು ಕೊಡ್ತಿದ್ನಿ. ಇವತ್ತು ನೀನ ಹೊಲಕ್ಕೆ ಬಂದು ತ್ರಾಸ ಪಟ್ಟು ಮೆಣಸಿನ್ಕಾಯಿ ಹರಿದು ನಾ ಚಟ್ನಿ ಕೊಟ್ಟು ಕೊಡತ್ತೆ ಅಂದ್ರೆ ನೀ ಚಟ್ನಿ ಕೊಟ್ಟಿದ್ರು ನಾನು ಇವತ್ತು ಶೀತನ ಅಷ್ಟು ಮನಸ್ಸು ಆಗತ್ತದ ನೋಡಿ. ಕೊಡ್ತೀನಿ ತೋರ್, ನೀವು ಕೇಳೋದು ಹೆಚ್ಚ ನಾ ಕೊಡೋದು ಹೆಚ್ಚ. ಅಲ್ಲ ಅನ್ನ ಊಟ ಮಾಡಿದ್ರಿಲ್ಲ? ಹಾ ಮಾಡಿ ಹೋಗ್ಯಾರ ಅವ್ರು. ಸಾಗರ ಇಬ್ಬರು ಮಾಡಿದ್ರ ಊಟ? ಹ್ಞೂ ನಾನು ಭೇಟಿ ಆದರೂ ಸರಿಯಾಗಿ ಹೇಳಿಲ್ಲ. ಊಟ ಮಾಡಿಸ್ಲಾರ್ದೆ ಕಳಿಸ್ತೀನಿ ಏನ್ರಿ? ಅಂದರೆ ದಿನ ಊಟಕ್ಕೆ ಕೊಟ್ಟೇನೆ ಅವ್ರ ತೊಂದ್ರೆ? ನಾನೇ ಊಟಕ್ಕೆ ಕೊಟ್ಟೀನಿ. ಊಟಕ್ಕೆ ಕೊಟ್ಟೆ ಮೆಣಸಿನ್ಕಾಯಿ ಹರ್ಲಿಕ್ಕೆ ಹೋಗಿದ್ದೆ. ಯಾಕ ಏನು ಹೇಳಿದ್ರನ ಅವರು? ಏನೂ ಹೇಳಿಲ್ಲ. ಊಟ ಆಗೈತಿ ಕಕ್ಕ ಮಾಡ್ಯವು ತಂದ್ರೆ ಅಷ್ಟೇ, ಮತ್ತೇನಿಲ್ಲ. ಆಯ್ತು ತೋರಿ. ಆಯ್ತಾ ಹೋಗೋಣ ಮನೆಗೆ? ನಡ್ರಿ ಹೋಗುನ್. ನಿಮ್ದು ಕೆಲಸ ಮುಗಿತಾನೆ? ಐತಿ. ಮತ್ತು ನೀವು ಒಬ್ಬಕ್ಕೆ ಮನೆಗೆ? ನೀವು ಮುಂದೆ ಒಬ್ಬಾಕಿನೇ ಬಂದೀನಿ, ಒಬ್ಬಾಕಿನೇ ಹೋಗ್ತೀನಿ. ನನ್ ಚಿಂತೆ ಬಿಡ್ರಿ ನೀವು. ನಿಮ್ಮ ಕೆಲಸ ನೋಡ್ರಿ, ಗೊತ್ತದ ನನ್ನ ಮೇಲೆ ಎಷ್ಟು ಪ್ರೀತಿ ಇದೀರಂತ. ಏನು ಹೇಳ್ತಿಲ್ಲ. ಆಯ್ತು ಸಾವ್ಕಾಶ ಹೋಗ. ಜಲ್ದಿ ಬಾರಿ ಮನೆಗೆ. ಬರ್ತೀನಿ. ನನಗೆ ಒಟ್ಟ ತಿಳಿಯವಲ್ದಿದ ನನ್ನ ಹೆಂಡತಿ ನನ್ನ ಜೋಡಿ ಜಗಳಾಡ್ದಂಗೆ ಮಾಡಿ ಒಂದೇ ದಿನದಾಗ ಮತ್ತೆ ಅಪ್ಸೆಟ್ ಆದಂಗೆ ಮಾಡಿದ್ಲು. ನನ್ನ ಜೋಡಿ ಭಾಳ ಚಂದ ಇದ್ಲಾಕಿ. ಇಷ್ಟು ದಿನ ಲಗ್ನ ಆಗಿಂದ ಒಂದು ದಿವಸ ನನ್ನ ಜೋಡಿ ಜಗಳ ತೆಗೆದಾಕಲ್ಲ, ಎಕ್ದಮ್ ಮನೆ ಜಗಳ ತೆಗೆದ್ಲು, ಮತ್ತೆ ಎಕ್ದಮ್ ಒಂದೇ ದಿನದಾಗ ಹೊಳಿ ಬಿಟ್ಲು. ನಾನು ಮುಂದೆ ಬಿಚ್ಚಿ ಹೇಳೋಲಿಗೆ ಹೇಳಕ್ಕೆ ಮನಸ್ಸಿನಾಗ ಏನೈತೆ ಎಂಬುದು. ಅಲ್ಲ ನಮ್ಮ ಅಣ್ಣಗೆ ನಮ್ಮ ಅಣ್ಣನ ಮಗಗೆ ಊಟ ಹಾಕಕ್ಕೆ ಒಟ್ಟ ಒಲ್ಲೆತಾವ ಅಲ್ರಿ. ನಾಳೇನು ಕಟ್ಕೊಂಡು ಸಾವುದೈತೆ, ಇರೋ ಮಠ ಹೌದು ಅನಿಸ್ಕೊಂಡು ಸಾವುದೈತಿ. ಇಷ್ಟು ದಿನ ಚಂದಿದ್ದಾಕಿ ಎಕ್ದಮ್ ಹಿಂಗೆ ಹೊಳ್ಯಾಳಂದ್ರೆ ಯಾರೋ ಆಕೆಗೆ ಚಾಡಿ ಮಾತ ತಿಳಿ ತುಂಬ್ಯಾರ, ಅದಕ್ಕೆ ಆಕೆ ಹಿಂಗೆ ಮಾಡತ್ತಾಳ. ಮತ್ತು ಆ ಥರ ಏನು ನಾನು ಹೆಂಡ್ತಿ ಇಲ್ಲ. ಸಾವು ಬರ್ಬೇಕತ್ತ ಸಂಶಯ ಬರಬಾರ್ದತ್ತ ಹಿರಿಯರು ಹೇಳ್ತಾರೆ. ಅದಕ್ಕೆ ಎಕ್ದಮ್ ಈಕಿ ವಾಸಂತಿ ಮನೆ ಮಾಡಾಕತ್ತಾಳ ಮನ್ಯಾಗ. ಈಗ ಅವರು ಊಟ ಮಾಡೇ ಒತ್ತಾರ, ಆಕಿ ಊಟಕ್ಕೆ ಕೊಟ್ಟಿನತ್ತಾಳ. ನನಗೆ ಅವ್ರ ಮುಖ ನೋಡಿದ್ರೆ ಬಹುಶಃ ಊಟ ಮಾಡ್ದಂಗಿಲ್ಲ ಅವರು. ನಾ ಪಾಪ ಖುಷಿನ ಬಿಟ್ಟು ನಾ ಒಬ್ಬನೇ ಕತ್ತಿ ಊಟ ಮಾಡಿಬಿಟ್ನಿ. ಎಷ್ಟು ಮನ್ಸಿಗೆ ಹಳಾಳೆ ಆಗತ್ತದ ನನಗೆ. ಊಟ ಮಾಡಿದ್ರು ಇಲ್ಲೋ ಏನೂ ಗೊತ್ತಾಗವಲ್ದು. ಹಿಂಗಾದ್ರೆ ಹೆಂಗೈತಿನೇ ಇದು. ನಾನು ಮುಂದೆ ಅವ್ರನ್ನ ಭಾಳ ಚಂದ ಕಂಡಾಗ ಮಾಡ್ತಾಳೆ. ನಾ ಹೋದ ಕೂಡಲೇನ ಆಕಿ ಮಾರಿ ಚಿನ್ನ ನೋಡಿದ್ರೆ ಒಟ್ಟು ಆಕಿದು ಏನೋ ಒಟ್ಟು ತಲೆ ತುಂಬ್ಯಾರ. ತವ್ರ ಮನೆಯವ್ರು ತುಂಬ್ಯಾರ ಗೊತ್ತಿಲ್ಲ, ತವ್ರ ಮನೆಯವ್ರು ಏನೋ ತಪ್ಪ, ಆಕೆ ಯಾರೋ ಒಟ್ಟು ತಲೆ ತುಂಬ್ಯಾರ. ಆಕಿಗೆ ಒಟ್ಟು ಯಾರೋ ತಲೆ ತುಂಬ್ಯಾರ. ಅಣ್ಣಗೊಂದು ಗಂಡು ಮಗ ಐತೆ, ಒಟ್ಟು ಆಸ್ತಿ ಅವಾಗ ಮಾಡ್ತಾನಂತೇಳಿ ಅದಕ್ಕೆ ಅಣ್ಣಂದು ತನ್ನ ಕಡೆ ಆಸ್ತಿ ಮಾಡ್ಕೋಬೇಕಂತ ಮಾಡ್ಯವಳು. ಏನು ಮಾಡ್ಯವಳು ಒಟ್ಟು ಗೊತ್ತಾಗವಲ್ದು. ಮತ್ತು ತನ್ನ ಕಡೆ ಆಸ್ತಿ ಮಾಡ್ಕೋಬೇಕಾಗಿದ್ರೆ ಆಕಿ ನಮ್ಮ ಅಣ್ಣಗೆ ಊಟ ಹಾಕಿದಾಗ ಮಾಡಿ ಭಾಳ ಪ್ರೀತಿಲೇ ನೋಡ್ಕೊತಿದ್ಲು. ಏನೈತು ನನಗೆ ಗೊತ್ತಾಗವಲ್ದು. ಸುಮ್ಕೆ ಇಲ್ಲಿದ್ದು ಏನರ ಒಂದು ಸಂಶಯ ಕಟ್ಕೊಂಡು ಜೀವನ ಹಾಳು ಮಾಡ್ಕೋದು ಬೇಡ. ಆದ್ರೆ ನಮ್ಮ ಅಣ್ಣನ ಮರಗ ನನಗೆ ನೋಡೋಕೆ ಆಗವಲ್ದು. ಆಕಿನ ಜಬರ್ದಸ್ತ್ ಮಾಡಿ ಕೇಳಿದ್ರೆ ಆಕಿ ಒಂದಕ್ಕೆ 10 ಮಾತು ಅಂತಾಳೆ. ಏನು ಮಾಡ್ಬೇಕು ಇದಕ್ಕೊಂದು ಉಪಾಯ ನನಗೆ ತಿಳಿಯವಲ್ದು. ಏನು ನಾನು ರಂಭಿಸ್ದಂಗೆ ಮಾಡಿ ನಾನು ಮುಂದೆ ಚಂದ ಇದ್ದಂಗೆ ಮಾಡಿ ಅವ್ರ ಜೋಡಿ ಅವ್ರನ್ನ ಕಾಡಾಕತ್ತಾಳು, ಏನು ಮಾಡತ್ತಾಳು ಯಾರಿಗೆ ಗೊತ್ತು. ಹಿಂಗಾದ್ರೆ ಹೆಂಗೆ ರೀ ಮುಂದೆ ಪರಿಸ್ಥಿತಿ ಹೆಂಗೆ ಮನೆ? ನಮ್ಮ ಅಣ್ಣಗೆ ಒಂದ ಗಂಡ ಐತಿ, ಬಂದಾಗ ಎರಡು ಚಂದಾಗೆ ನೋಡ್ಕೋಬೇಕಿಲ್ಲ. ಕೂಸ ಅದೇನು ಮಾಡಿತ್ತು ತಾಯಿಲಾರಂಥ ಪರದೇಶಿ. ಒಂದಿನ ಬರ್ತೈತಿ ಮತ್ತು ಮರುದಿನ ಹೊಳ್ಳಿ ಹೋಗಿಬಿಡ್ತೈತಿ.
ಈಕೆ ಏನು ನನಗೆ ಒಟ್ಟ ಗೊತ್ತಾಗವಲ್ತು ನೋಡುನ್ ಸುಮ್ಕೆ ಇಲ್ಲಿ ಸಂಶಯ ಕಟ್ಕೊಂಡ ಸಂಸಾರ ಹಾಳು ಮಾಡ್ಕೊಳ್ಳೋದು ಬೇಡ ನೋಡುನ್ ನೋಡೋ ದೇವ್ರ ಮ್ಯಾಗ ಬ್ಯಾರೆ ಇರ್ತಾನ ಅವ್ ಇಟ್ಟಂಗಿರಬೇಕಲ್ಲ. ಶಕ್ತಿಗಿಂತ ಯುಕ್ತಿ ಮೇಲೆ ನನ್ನ ಗಂಡ ಖರೇನೂ ಆದೆ, ಇವ್ರನ್ನ ಉಪವಾಸ ಕಳಿಸ್ದೆ. ನಾ ಹಾಕಿದ ಪ್ಲಾನ್ ಅಂತೂ ಸಕ್ಸಸ್ ಆಯಿತು. ಇದು ಜಸ್ಟ್ ಟ್ರೇಲರ್. ಪಿಕ್ಚರ್ ಅಭಿ ಬಾಕಿ ಹೈ.